ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ಸಾಗರ ಪದವಿ ಪೂರ್ವ ಕಾಲೇಜು ಸುವರ್ಣ ಮಹೋತ್ಸವದ ಆಹ್ವಾನ ಪತ್ರಿಕೆ ಲೋಕಾರ್ಪಣೆ ಸುದ್ದಿ ವಿಶೇಷದೊಂದಿಗೆ ನಾನು ರಮೇಶ್ ಹೆಗಡೆ ಗುಂಡುಮನೆ. ಸಾಗರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಡಿಸೆಂಬರ್ 23 ಮತ್ತು 24ರಂದು ನಡೆಯಲಿರುವ ಸುವರ್ಣ ಮಹೋತ್ಸವದ ಆಹ್ವಾನ ಪತ್ರಿಕೆ ಸೋಮವಾರ ಬಿಡುಗಡೆಗೊಳಿಸಲಾಯಿತು. ಕಾಲೇಜು ಅಭಿವೃದ್ಧಿ ಸಮಿತಿಯ ಉಪಾಧ್ಯಕ್ಷ BA ಇಂದುಧರ್ ಗೌಡ ಆಹ್ವಾನ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿದರು. ಸುಮಾರು 60,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಓದಿ ಬೇರೆ ಬೇರೆ ಕಡೆಗಳಲ್ಲಿ ಉದ್ಯೋಗದಲ್ಲಿದ್ದಾರೆ. ಎಲ್ಲರೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎನ್ನುವುದು ನಮ್ಮ ಬಯಕೆ. ಹಾಗಾಗಿ ಎಲ್ಲರನ್ನೂ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸುತ್ತಾ ಇದ್ದೇವೆ ಎಂದು ಅವರು ಹೇಳಿದರು. ಪ್ರಾಚಾರ್ಯ KC ಸತ್ಯನಾರಾಯಣ ಮಾತನಾಡಿದರು. ಕಾಲೇಜು ಅಭಿವೃದ್ಧಿ ಸಮಿತಿಯ ಲೋಕೇಶ್, ಬಸವರಾಜ್, ಭವ್ಯ ಕೃಷ್ಣಮೂರ್ತಿ ಮತ್ತಿತರ ಸದಸ್ಯರು ಹಾಗೂ ಉಪನ್ಯಾಸಕರು ಉಪಸ್ಥಿತರಿದ್ದರು. ಸನ್ಮಾನ್ಯ ಸಾಗರ ಶಾಸಕರಾಗಿರ್ತಕ್ಕಂಥ ಗೋಪಾಲಕೃಷ್ಣ ಬೇಡೂರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೆಯುತ್ತದೆ. ಸುವರ್ಣ ಮಹೋತ್ಸವದ ಒಂದು ಕಾರ್ಯಕ್ರಮದ ಒಂದು ನಮ್ಮ ಇನ್ವಿಟೇಷನ್ ಅನ್ನು ಇವತ್ತು ಬಿಡುಗಡೆ ಮಾಡ್ತಾ ಇದ್ದೀವಿ. ಅದರ ಸಲುವಾಗಿ ನಾವು ಇವತ್ತು ನಮ್ಮೆಲ್ಲರ ಜೊತೆಗೆ ಒಂದು ಸಂವಾದ ಟೈಪು ಚರ್ಚೆಯನ್ನು ಮಾಡಿ ನಮ್ಮ 50 ವರ್ಷ ಸುವರ್ಣ ಮಹೋತ್ಸವವನ್ನು ಹಮ್ಮಿಕೊಂಡಿದ್ವಿ. ಆ ಕಾರ್ಯವನ್ನು ಇಡೀ ಎಲ್ಲ ಜನರಿಗೆ ಸಂದೇಶವಾಗಿ ತಮ್ಮ ಮುಖಾಂತರವಾಗಿ ತಿಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಯಾಕೆಂದರೆ ಸುಮಾರು 72ರಲ್ಲಿ ಈ ಸಂಸ್ಥೆ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಸುಮಾರು ಇಲ್ಲಿಗೆ 53 ವರ್ಷಗಳ ಸತತವಾಗಿ ನಡ್ಕೊ ಬಂದಿದೆ. ಅದರಲ್ಲಿ ವಿಶೇಷವಾಗಿ ಸುಮಾರು ನಮ್ಮಲ್ಲಿ 55ರಿಂದ 60,000 ಮಕ್ಕಳು ವಿದ್ಯಾರ್ಥಿಗಳು ಇಲ್ಲಿ ಓದಿ ಪಾಸಾಗಿ ಇವತ್ತು ಒಳ್ಳೊಳ್ಳೆ ಸ್ಥಾನದಲ್ಲಿ ಇವತ್ತು ಅವರು ಇದ್ದಾರೆ. ಹಾಗಾಗಿ ಇನ್ನು ಉಳಿದಂಥ ಮುಂದಿನ ಮಕ್ಕಳಿಗೂ ಕೂಡ ಒಂದು ಸಂಕೇತವಾಗಬೇಕು. ಈ ಕಾಲೇಜ್ ಜೂನಿಯರ್ ಕಾಲೇಜ್ ಅಂತ ಹೇಳಿದರೆ ಇದಕ್ಕೊಂದು ಒಳ್ಳೆಯ ಸಂದೇಶ ಬರಬೇಕು ಅಂತೇಳಿ ನಾವು ಇಡೀ ಕರ್ನಾಟಕದಲ್ಲೂ ಕೂಡ ಇವತ್ತು ಎಜುಕೇಷನಲ್ಲಿ ಮೊದಲನೇ ಸ್ಥಾನದಲ್ಲಿದೆ. 20 ಲಕ್ಷ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಈ ಒಂದು ರಿಪೇರಿ, ಶೌಚಾಲಯ, ರೂಮ್ಗಳು ಮತ್ತು ಡೋರ್ಸ್ಗಳು ಎಲ್ಲವೂ ಕೂಡ ಬಿರ್ಸಿಂದ ಕೆಲಸ ನಡೀತಾ ಇದೆ. ಪೇಂಟು, ಅದೇ ರೀತಿ ಈಗ ತಾನೇ ನಾಳೆ 23ನೇ ತಾರೀಕು ಕೂಡ ಒಂದು 5 ರೂಮ್ಗಳು ಕೂಡ ಉದ್ಘಾಟನೆ ಆಗ್ತಾ ಇದೆ. ಸುಮಾರು 95 ಲಕ್ಷ ರೂಪಾಯಿದು 5 ರೂಮ್ಗಳು ಕೂಡ ಆಗಿದೆ. ಈಗ ಅದು ಕೂಡ ನಾಡಿದ್ದು ಮಧು ಬಂಗಾರಪ್ಪನವರು ನಮ್ಮ ಉಸ್ತುವಾರಿ ಮಂತ್ರಿಗಳು ಅವರ ಕೈಯಲ್ಲಿ ಕೂಡ ಅದನ್ನು ಉದ್ಘಾಟನೆ ಕೂಡ ಮಾಡಿಸೋದಕ್ಕೆ ನಾವು ರೆಡಿ ಇದ್ದೀವಿ. ಮತ್ತು 24ನೇ ತಾರೀಕು ನಮ್ಮ ರಾಜೇಶ್ ಕೃಷ್ಣನ್, ಯಾಕೆಂದರೆ ನಮ್ಮ ಕಾಲೇಜಿನ ಸ್ಟೂಡೆಂಟು, ಹಳೆಯ ವಿದ್ಯಾರ್ಥಿಗಳು ಅವರೆಲ್ಲರ ಸಮ್ಮುಖದಲ್ಲಿ ಡ್ಯಾನ್ಸ್ಗಳಿರುತ್ತೆ, ನೃತ್ಯಗಳಿರುತ್ತೆ. ಅದರಲ್ಲೂ ಅದೆಲ್ಲ ಮುಗಿದ ನಂತರದಲ್ಲಿ 24ನೇ ತಾರೀಕು ಸಂಜೆ 7 ಗಂಟೆಯಿಂದ 12 ಗಂಟೆವರೆಗೆ ರಸಮಂಜರಿ ಕಾರ್ಯಕ್ರಮ ಇರುತ್ತೆ. ಅದು ದಯಮಾಡಿ ಸಾಗರದ ಎಲ್ಲ ಮಹಾನಗರ ಜನತೆ ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಬೇಕು ಅಂತೇಳಿ ತಮ್ಮ ಮೂಲಕ ನಾನು ತಿಳಿಸ್ತಾ ಇದ್ದೀನಿ. ಸುವರ್ಣ ಮಹೋತ್ಸವ ಸಂದರ್ಭದಲ್ಲಿ ಮಾನ್ಯ ಶಾಸಕರ ಶ್ರೀ ಗೋಪಾಲಕೃಷ್ಣ ಬೇಡೂರು ಇವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮ ನಡೀತಾ ಇದೆ. ನಮ್ಮ CPC ಕಮಿಟಿಯ ಎಲ್ಲ ಸದಸ್ಯರು ಹಾಗೂ ಉಪಾಧ್ಯಕ್ಷರಾದ ಇಂದುಧರ್ ಗೌಡರ ನೇತೃತ್ವ ನಡೀತಾ ಇದೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಹೆಚ್ಚು ಪ್ರಚಾರ ಕೊಡಬೇಕು ಅಂತ ನಾನು ಮಾಧ್ಯಮದಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಇನ್ನೊಂದು ಅಂದರೆ ನಮ್ಮ ಕಾಲೇಜಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಿದ್ದಾರೆ. ನಾವೀಗ ಭಾಳ ಕಡಿಮೆ ಟೈಮಲ್ಲಿ ನಾವು ಫಂಕ್ಷನ್ ಮಾಡ್ತಾ ಇರೋದು. ದಯವಿಟ್ಟು ಅವರಿಗೆ ಸುದ್ದಿಯನ್ನು ಮುಡಿಸ್ಬೇಕು. ಮತ್ತು ನಮ್ಮ ಕಾಲೇಜಲ್ಲಿ ಓದಿ ಬೇರೆ ಕಡೆ ಇರುವಂಥ ವಿದ್ಯಾರ್ಥಿಗಳು, ಹಳೆಯ ವಿದ್ಯಾರ್ಥಿಗಳು ಇರ್ಬೋದು, ಇನ್ನೂ ಇರ್ಬೋದು, ಏನಾದರೂ ವಿಶೇಷ ಸಾಧನೆ ಏನಾದರೂ ಮಾಡಿದರೆ ಅವ್ರು ನಮ್ಗೆ ಹೆಸರು ಬರ್ತಾ ಇದ್ದಾವೆ. ನಿಮಗೆ ಗೊತ್ತಿರುವಂಥ ಯಾವುದೇ ವ್ಯಕ್ತಿ ಇದ್ರೂ ನಮ್ಗೆ ತಿಳಿಸಿದರೆ ನಾವು ಅವ್ರನ್ನ ಇನ್ವೈಟ್ ಮಾಡ್ತಾ ಇದ್ವಿ. ಮತ್ತು ಅವತ್ತು ಮೊದಲನೇ ದಿನ ಅವರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಇದಕ್ಕೆ ತಾವು ಹೆಚ್ಚು ಗಮನ ಹರಿಸಬೇಕು ಅಂತ ನಾನು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ.